ಇನ್ಸ್ಟಂಟ್ ರವಾ ರೊಟ್ಟಿ. ಅದಕ್ಕೆ ಮಾಡೋಕ್ಕೆ ಬೇಕಾಗಿರೋಂಥ ಐಟಮು 2 ಈರುಳ್ಳಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೆರಡು ಆ್ಯಡ್ ಮಾಡ್ಕೋಬೋದು. 2 ಕ್ಯಾರೆಟು, 1 ಇಡೀ ಕೊತ್ತಂಬರಿ ಸೊಪ್ಪು, 3 ಹಸಿರು ಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 2 ಕಪ್ಪು ರವೆನ ತಗೋತಾ ಇದ್ದೀನಿ. 2 ಕಪ್ಪು ರವೆಗೆ 3 ಕಪ್ಪು ನೀರನ್ನು ಹಾಕ್ತಿದ್ದೀನಿ. 1 ಕಪ್ಪು ರವೆಗೆ 1.5 ಕಪ್ಪು ನೀರಷ್ಟು ಹಾಕಬೇಕಾಗಿರುತ್ತೆ. ಇಲ್ಲಿ ನಾನು 2 ಕಪ್ ತೊಗೊಂಡಿರೋದ್ರಿಂದ ನಾನು 3 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ನೀವು ರವೆ ತೊಗೋಬೇಕಾದ್ರೆ ಹುರಿದು ಹಾಕೋಬಾರ್ದು, ಅದು ಹಸಿಯಾಗಿರುವಂಥ ರವೆನೇ ಹಾಕ್ಕೋಬೇಕಾಗಿರುತ್ತೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಟಿರೋವಂಥ 2 ಈರುಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಹಾಕೋಬೋದು. 2 ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿಟ್ಟು ನಾವೀಗ ಗ್ಯಾಸನ್ನು ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ತವಾನ ಇಟ್ಕೊಂಡು 1 ಸ್ಪೂನು ಎಣ್ಣೆನ ಹಾಕ್ಕೋಬೇಕು. 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಮೇಲೆ 1 ಈರುಳ್ಳಿನ ತೊಗೊಂಡು ಅದರಲ್ಲಿ ಅರ್ಧ ಭಾಗನ ಕಟ್ ಮಾಡಿಕೊಂಡು ಈ ಥರ ತವಾ ಮೇಲೆ ಸವರ್ಕೊಳ್ಬೇಕು. ಆಗ ನಿಮಗೆ ರವೆ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ಕಲಸಿಟ್ಟಿರೋ ಹಿಟ್ಟನ್ನು ತಗೊಂಡು ಹೀಗೆ ತಟ್ಕೋಬೇಕು. ನಾವು ಈ ಥರ ತಟ್ಟಬೇಕಾದ್ರೆ ಗ್ಯಾಸ್ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ತಟ್ಟಬೇಕಾಗುತ್ತೆ, ಇಲ್ಲಾಂದರೆ ನಮ್ಮ ಕೈ ಸುಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಏನಾದರೂ ಈ ಥರ ಬಿಸಿ ಅನಿಸಿದ್ರೆ ನಿಮಗೆ ತಟ್ಟೋಕ್ಕೆ ಬರ್ತಿಲ್ಲ ಅಂತಂದರೆ ಸ್ವಲ್ಪ ಕೈಯನ್ನು ತಾವ ಮಾಡಿಕೊಂಡು ತಟ್ಟಿ, ಆಗ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಇದರಲ್ಲಿ ಬೇಕೋ, ನಿಮಗೆ ಸ್ವಲ್ಪ ದಪ್ಪ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ತಟ್ಕೊಳ್ಳಿ. ಆದಷ್ಟು ತೆಳ್ಳಗೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಬೇಕು. ಅದಾದಮೇಲೆ ಅದರ ಮೇಲೆ ಒಂದು ತಟ್ಟೆ ಅಥವಾ ಏನಾದರೂ ಒಂದು ರೊಟ್ಟಿ ಮೇಲೆ ಮುಚ್ಚಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಈಗ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಅದು ತೆಗೆದು ನೋಡಿ, ಅದು ಸ್ವಲ್ಪ ಬೆಂದಿದೆ ಅಂತ ಅನ್ಸಿದ್ಮೇಲೆ ನಿಮಗೆ ಈಸಿಯಾಗಿ ಆ ಥರ ಬಂದರೆ ಬೆಂದಿದೆ ಅಂತ. ಅಕಸ್ಮಾತ್ ಅದೇನಾದರೂ ಅಂಟ್ಕೊಂಡ್ರೆ ಅದು ಇನ್ನೂ ಬೆಂದಿಲ್ಲ, ಬೇಯಬೇಕಾಗಿರುತ್ತೆ ಅಂತ. ಆ ಥರ ಈಸಿಯಾಗಿ ಬರ್ತಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಆಗ ಇನ್ನೊಂದು ಸರಿ ಬೇಯಿಸ್ಕೋಬೇಕಾಗುತ್ತೆ. ಉಲ್ಟಾ ಬೇಯಿಸ್ಕೊಂಡ್ರೆ ನಿಮಗೆ ರವೆ ರೊಟ್ಟಿ ರೆಡಿ ಆಗುತ್ತೆ. ಈ ರೊಟ್ಟಿ ಜೊತೆಗೆ ಚಟ್ನಿ, ಟೊಮೊಟೊ ಚಟ್ನಿ, ತರಕಾರಿ ಸಾಂಬಾರು ಏನು ಬೇಕಾದರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತರಕಾರಿ ಸಾಂಬಾರನ್ನು ಮಾಡ್ಕೊಂಡಿದ್ದೀವಿ. ಇದರಲ್ಲೂ ಚೆನ್ನಾಗಿರುತ್ತೆ, ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.